ಭದ್ರಾವತಿ ನಗರದ ನ್ಯೂಟನ್ ವೆನ್ಸ್ ಮೆಮೋರಿಯಲ್ ಚರ್ಚ್ನಲ್ಲಿ ಎಂಎಲ್ಸಿ ಬಲ್ಕೀಶ್ ಬಾನು ಚರ್ಚ್ ಆಲ್ಟರ್ ಎಕ್ಸ್ಟೆನ್ಷನ್ಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಎಂಎಲ್ಸಿ ಬಲ್ಕೀಶ್ ಬಾನು, ಚರ್ಚ್ ತೀರಾ ಚಿಕ್ಕದಾಗಿದ್ದು ಇದನ್ನು ವಿಸ್ತರಣೆ ಮಾಡಲು ಇಲ್ಲಿನ ಭಕ್ತರು ಮನವಿ ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಗುದ್ದಲಿ ಪೂಜೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿವೆ ಎಂದರು. ಇನ್ನು ಈ ಚರ್ಚ್ ಪುನರ್ ವಿಸ್ತರಣೆಗೆ ಸುಮಾರು ಕೋಟಿಗಳಷ್ಟು ಹಣ ಬೇಕಾಗಿದ್ದು ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ನೀಡುವುದಾಗಿ ಘೋಷಿಸಿದರು. ಈ ಹಿಂದೆಯೂ ಚರ್ಚ್ಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡಿದ್ದೇನೆ. ಆಗಲೂ ಚರ್ಚ್ನ ಭಕ್ತರ ಸಹಕಾರವಿತ್ತು, ಈಗಲೂ ಸಹಕಾರವಿದೆ. ಮುಂದಿನ ದಿನಗಳಲ್ಲಿ ರಸ್ತೆ ವಿಸ್ತರಣೆ ಆದರೆ ಚರ್ಚ್ನ ಸಾಕಷ್ಟು ಜಾಗ ಹೋಗಲಿದೆ. ಆದ್ದರಿಂದ ಈಗ ದೊಡ್ಡ ಚರ್ಚ್ ಬೇಕಾಗಿದೆ ಎಂದು ಹೇಳಿದರು. ಕೆಎನ್ಡಿ ಬಿಷಪ್ ಮಾರ್ಟಿನ್ ಬೋರ್ಗಾಯ್ ಮಾತನಾಡಿ, ಚರ್ಚ್ಗೆ ಈಗ ಸಾಕಷ್ಟು ಭಕ್ತರು ಆಗಮಿಸುತ್ತಿದ್ದು ಸ್ಥಳದ ಕೊರತೆ ಇದೆ, ಪ್ರಾರ್ಥನೆ ಮಾಡೋದಕ್ಕೂ ಜಾಗವಿಲ್ಲ. ಯೇಸುವಿನ ಅನುಗ್ರಹ ಈಗ ಎಂಎಲ್ಸಿ ಬಲ್ಕೀಶ್ ಬಾನು ಮೂಲಕ ಆಗಿದೆ. ಆದ್ದರಿಂದ ಚರ್ಚನ್ನು ಆಲ್ಟರ್ ಎಕ್ಸ್ಟೆನ್ಷನ್ ಮಾಡುತ್ತಿದ್ದೇವೆ ಎಂದರು. ರೈಟ್ RTREV ರೆವರೆಂಡ್ ವಿ ಬಾಬು, ಅಬ್ರಾಹಂ ಗುಂಡಿ, ಸ್ಟೀವನ್ ಎಸ್ ಹಳ್ಳಿ, ರೆವರೆಂಡ್ ಪ್ರಭಾಕರ್ ಎಫ್ ಗಿಡಿಯೋಯಿನ್ ಮತ್ತು ಸಭಾಪಾಲನಾ ಸಮಿತಿ ಕಾರ್ಯದರ್ಶಿ ಪ್ರೇಮ್ ಕುಮಾರಿ ಗಿಡಿಯೋನ್, ಖಜಾಂಚಿ ಸ್ಟ್ಯಾನ್ಲಿ, ನವೀನ್ ಸ್ಟೋನ್ಸ್, ದಿನಕರ್ ರಾಜ್, ಜಯಕುಮಾರ್, ಆಲ್ಬರ್ಟ್ ಮತ್ತು ಆಲ್ಬರ್ಟ್ ಎಕ್ಸ್ಟೆನ್ಷನ್ ಸಮಿತಿ ಸದಸ್ಯರು, ಸ್ಟ್ಯಾನ್ಲಿ ಎಸ್ ಮಾರ್ಕ್, ಮಗಿ ಮೈನಾಥನ್, DW ದೇವಕುಮಾರ್, ಏಸಯ್ಯ ಬಾನಂದೂರು ಸೇರಿದಂತೆ ಅನೇಕರು ಇದ್ದರು. ಪ್ರಿಯ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ನಾವು ವೇಲ್ಸ್ CSI ವೇಲ್ಸ್ ಸಭೆ ಇವತ್ತಿನ ಬೆಳಗಿನ ಜಾವದಲ್ಲಿ ನಮ್ಮ ಏರಿಯಾ ಚೇರ್ಮನ್ ಅವರ ಜೊತೆಗೆ ರೆವರೆಂಡ್ ವಿ ಬಾಬು ಅಯ್ಯ ಮತ್ತು ರೆವರೆಂಡ್ ಬಂಡಿ ಅಯ್ಯ, ಅಬ್ರಹಾಂ ಬಂಡಿ ಅಯ್ಯ ಒಟ್ಟಾಗಿ ಸೇರಿ ಇವತ್ತಿನ ಸಂತೋಷ ಸಂಭ್ರಮದ ದಿನದಂದು 22 ಮಕ್ಕಳು ಇವತ್ತು ದೃಢೀಕರಣವನ್ನು ಈ ಸಭೆಯ ಮುಖಾಂತರ ಹೊಂದಿ ತಮ್ಮ ಜೀವಿತದಲ್ಲಿ ದೇವರ ಆತ್ಮನನ್ನು ಹೊಂದಿಕೊಂಡಿದ್ದಾರೆ. ಈ ದೃಢೀಕರಣದ ವಿಶೇಷತೆ ಅಂತ ಹೇಳುವುದಾದ್ರೆ, ನಮ್ಮ ಸಭೆಯ ಅಥವಾ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಮಕ್ಕಳು 18 ವರ್ಷದ ನಂತರ ಸುಮಾರು 20, 21, 22 ಆಗುವಾಗ ತಮ್ಮ ಜೀವಿತದಲ್ಲಿ ತಮ್ಮನ್ನು ತಾವು ದೇವರ ಕರಗಳಲ್ಲಿ ಸಮರ್ಪಿಸಲ್ಪಟ್ಟವರಾಗಿ ದೇವರ ಆತ್ಮನನ್ನು ಹೊಂದಿಕೊಂಡು ಮುಂದೆ ಬರುವಂತಹ ದಿನಗಳಲ್ಲಿ ದೇವರ ಆತ್ಮನ ನಡೆಸುವಿಕೆಯ ಪ್ರಕಾರ ತಮ್ಮ ಜೀವಿತವನ್ನು ಸಾಗಿಸುವಂತರಾಗಿದ್ದಾರೆ. ಮತ್ತು ಇದು ನೂತನ ದಿನ. ದೇವರ ಆತ್ಮನನ್ನು ಹೊಂದಿಕೊಂಡ ನಂತರ ತಮ್ಮ ಜೀವಿತದಲ್ಲಿ ದೇವರು ಅವರಿಗೆ ಕೊಡಲ್ಪಡುವಂತ ಹೊಸ ವರ್ಷ ಅಥವಾ ಹೊಸ ಜೀವನ, ಈ ಜೀವನದಲ್ಲಿ ಮುನ್ನಡೆಯುವಾಗ ಮಕ್ಕಳು ಇವತ್ತಿನ ದಿವಸ ಪ್ರತ್ಯೇಕವಾಗಿ ದೇವರ ಪ್ರಸನ್ನತೆಯಲ್ಲಿ ಪ್ರಮಾಣವನ್ನು ಮಾಡುವಂತರಾಗಿದ್ದಾರೆ, ವಾಗ್ದಾನವನ್ನು ಮಾಡುವಂತರಾಗಿದ್ದಾರೆ. ನಮ್ಮ ಮುಂದಿನ ಜೀವಿತದಲ್ಲಿ ನಾವುಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮುನ್ನಡೆಯುತ್ತೇವೆ ಮತ್ತು ದೇವರ ರಾಜ್ಯದ ವಿಸ್ತರಣೆಯನ್ನು ಮಾಡುತ್ತೇವೆ. ನಮ್ಮ ನಡೆ ನುಡಿ ಕ್ರಿಯೆಗಳ ಮುಖಾಂತರ ದೇವರಲ್ಲಿರ್ತಕ್ಕಂಥ ಎಲ್ಲ ಗುಣಾತಿಶಯಗಳನ್ನು ಹೊಂದಿಕೊಂಡು ಅನೇಕರಿಗೆ ನಾವು ಸಹಾಯಕರಾಗಿ ನಿಂತುಕೊಳ್ಳುತ್ತೇವೆ. ಬಡಬಗ್ಗರು, ಅನಾಥರು, ಕಷ್ಟದಲ್ಲಿರ್ತಕ್ಕಂಥರು, ವಿಧವೆಯರು ಅವರ ಜೀವಿತದಲ್ಲಿ ಅವರಿಗೆ ಏನೆಲ್ಲ ಬೇಕು ಅದನ್ನು ನಮ್ಮಿಂದ ಆದಷ್ಟು ಅವರಿಗೆ ಸಹಾಯವನ್ನು ಮಾಡುವುದರ ಮುಖಾಂತರ ಮತ್ತು ಅವರಿಗೆ ಪ್ರಾರ್ಥಿಸುವುದರ ಮುಖಾಂತರ ಅವರಿಗೆ ನೀತಿಯ ಮಾರ್ಗವನ್ನು ಪ್ರಕಟಿಸುವುದರ ಮುಖಾಂತರ ನಮ್ಮ ಜೀವಿತವನ್ನು ಮುಂದೆ ಸಾಗುತ್ತೇವೆ ಎಂಬುದಾಗಿ ಪ್ರಮಾಣ ವಚನ ಮಾಡಿ ಅವರು ಮುಂದೆ ತಮ್ಮ ಜೀವಿತದಲ್ಲಿ ದೇವರ ಆತ್ಮನನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತರಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ವಿಶೇಷವಾದಂತಹ ದಿನ. ಇವತ್ತು ತಮ್ಮ ಜೀವಿತದ ಮುಖಾಂತರ ಅವರು ಸಾಕ್ಷಿಯಾಗಿ ನಿಂತುಕೊಳ್ತಾರೆ. ತಮ್ಮ ಜೀವಿತದ ಮುಖಾಂತರ ದೇವರ ಕರೆಗೆ ಹೋಗೊಟ್ಟು ದೇವರ ಆಲೋಚನೆ ವಿಚಾರಗಳನ್ನು ಪ್ರಕಟಿಸುತ್ತಾ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ನಾಗರಿಕರಿಗೆ ಸಹಾಯಕರಾಗಿ ನಿಂತುಕೊಳ್ತಾರೆ. ಎಲ್ಲಿ ಸಹಾಯ ಬೇಕು, ಯಾವ ಸಮಯದಲ್ಲಿ ಸಹಾಯ ಬೇಕು, ಯಾರ ಮಧ್ಯದಲ್ಲಿ ಸಹಾಯ ಬೇಕು, ಯಾವ ಪ್ರಕಾರ ಸಹಾಯ ಬೇಕು ಅವುಗಳನ್ನು ಮಾಡಿ ದೇವರ ಮಹಿಮೆಯನ್ನು ಪ್ರಕಟಿಸುವಂತರಾಗಿದ್ದಾರೆ. ಸೊ ಈ ಸಮಯದಲ್ಲಿ ದೇವರು ಈ ಮಕ್ಕಳನ್ನು ಆಶೀರ್ವದಿಸಲಿ, ಸಭಿಕರನ್ನು ಆಶೀರ್ವದಿಸಲಿ, ಕೇಳುವಂತ ತಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ಆಶೀರ್ವಾದ, ದೇವರ ಆತ್ಮದ ಅಭಿಷೇಕ ತಮ್ಮೆಲ್ಲರ ಮೇಲೆ ನೆಲೆಗೊಂಡು ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡ್ಲಿ, ಸಮಾಧಾನ, ಶಾಂತಿ, ಸಂತೋಷ ಕೊಡ್ಲಿ. ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ದೇವರು ನಮಗೆ ಸಫಲತೆಯನ್ನು ಕೊಟ್ಟು ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸಿ ದೇವರ ಆತ್ಮದ ಪ್ರಸನ್ನತೆಯಲ್ಲಿ ನೀವು ಸದಾ ದೇವರಿಗೆ ವಿಧೇಯರಾಗಿ ನಡೆದುಕೊಂಡು ದೇವರ ಮಹತ್ತನ್ನು ತಮ್ಮ ಜೀವಿತದ ಮುಖಾಂತರ ಪ್ರಕಟಿಸಬೇಕೆಂಬುದಾಗಿ ದೇವರಲ್ಲಿ ವಿನಂತಿಸಿಕೊಳ್ತೇವೆ, ಪ್ರಾರ್ಥಿಸ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.